कर्नाटक के जल संसाधन मंत्री और बीजापुर जिला इंचार्ज मिनिस्टर डॉक्टर एम.बी. पाटिल ने आज पानी को लेकर हो रही सियासत के लिए आला अफसरों के साथ बलवती जैकवाल का दौरा करते हुए मीडिया से कहा कि हमारे पास जून 30 तक का पानी मौजूद है। पंप्स के जरिए पानी को लाने का काम चल रहा है और महाराष्ट्र हुकूमत भी 3 टीएमसी पानी देने का वादा कर चुकी है। ಅಧಿಕಾರಿಗಳಿಗೂ ಸಂಬಂಧ ಬರಲ್ಲ, ಎಂ.ಬಿ. ಪಾಟೀಲ್ಗೂ ಸಂಬಂಧ, ನನಗಂತೂ ವೈಯಕ್ತಿಕ ನನಗೆ ನಮ್ಮ KBR ಕುಡಿ ನೀರು ಅಪ್ ಟು ಫೆಬ್ರವರಿ ಅದು ICCಗೆ ಬರ್ತದೆ, ನೀರಾವರಿ ಸಲಹಾ ಸಮಿತಿಗೆ ಬರ್ತದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಫೆಬ್ರವರಿ 15ದಿಂದ ಜೂನ್ 30ರವರೆಗೆ ರೀಜನಲ್ ಕಮಿಷನರ್ ಬರ್ತದೆ. ಹೀಗಾಗಲಿ ನಾನಾಗಲಿ ನಮ್ಮ ಅಧಿಕಾರಿಗಳಾಗಲಿ ಯಾವುದೇ ಒಂದು ಹಸ್ತಕ್ಷೇಪ ಇದ್ರೆ ಬರೋದಿಲ್ಲ. ICCದವರು ರೀಜನಲ್ ಕಮಿಷನರ್ ಅದಕ್ಕಿಂತ ಮುಂಚಿತವಾಗಿ ನಾವು ಬೆಳೆಗಳು ನೀರು ಕೊಟ್ಟಿದ್ದೀವಿ. ಯಾವುದು ಅವರು 2016ನಲ್ಲಿ ಹಿಂದಿನ ವರ್ಷ ಯಾಕೆ ನಾವು ನೀರು ನಮಗೆ ಈ ಪ್ರಾಬ್ಲಮ್ ಬರಲಿಲ್ಲ? ನಾವು ಒಂದೇ ಬೆಳೆಗೆ ನೀರು ಕೊಟ್ವಿ. ಒಂದೇ ಬೆಳೆಗೆ ನೀರು ಕೊಟ್ಟಿದ್ದಕ್ಕೆ 20 TMC ನೀರು ನಮ್ಮಲ್ಲಿ ಇತ್ತು. ಈಗ ನೀರು ಇದ್ಕೊಂಡು ನೀರು ಕೊಡ್ತಿದ್ರೆ ಅವಾಗ ಏನಾಗ್ತದೆ? ಅದ್ರ ಹಿಂದಿನ ವರ್ಷ ಫುಲ್ 2 ಬೆಳೆ ಕೊಟ್ಟಿದ್ರು ಸರ್. ಅದಕ್ಕೆ ಅದ್ರ ನೀರಿನ ಪ್ರಮಾಣ ಮೇಲೆ ಹೋಗ್ತದೆ. ಅದು ನಮಗೆ ನೀರಿನ ಪ್ರಮಾಣ ಎಷ್ಟು ನಮ್ಮಲ್ಲಿ ಇರ್ತದೆ ಅದ್ರ ಮೇಲೆ ಹೋಗ್ತದೆ. ಹೀಗಾಗಿ ಅದು ಏನಾರೇ ಇರಲಿ, ಈಗ ತಪ್ಪು ಒಪ್ಪು ಅದ್ರ ಬಗ್ಗೆ ನಾವು ಹೋಗುದಿಲ್ಲ. ICCನೂ ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಯಾಕಂದ್ರೆ ನೀರು ಕೊಡೋ ಧರ್ಮ ಇದೆ. ICC ಲಕ್ಷ್ಯ ಏನಿರ್ತದೆ ಅಂದ್ರೆ ಅವ್ರಿಗೆ ರೈತರು ನೀರು ಕೊಡಬೇಕು, 2 ಬೆಳೆಗೆ ನೀರು ಕೊಟ್ಟಿದ್ದಾರೆ. ಈಗ ಇಂಥ ಒಂದು ಸಿಚುವೇಶನ್ ಬಂದಿದೆ. ಈ ಸಿಚುವೇಶನ್ ಇವತ್ತು ಒಂದು ರೀತಿಯಿಂದ ಒಳ್ಳೇದು ಬಂದಿದ್ದರಿಂದ ನಮ್ಗೆ ಬಹಳಷ್ಟು ವಿಚಾರಗಳು ಬಂದಿದ್ದಾವೆ. ನಮ್ಮ ಜಾಕ್ವೆಲ್ಸನ್ನ ನಾವು ಕಡಿಮೆ ಮಾಡಿಕೊಂಡು ಅದರಿಂದ ಪರಿಹಾರ ಕಂಡುಕೊಳ್ಬೇಕನ್ನೋದು ಬಹುಶಃ ಅದು ಯೋಗ ಕೂಡಿ ಬಂದಿತ್ತು, ಒಳ್ಳೇದಕ್ಕೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು. और खबरों के लिए देखते रहिए B न्यूज़ नेशन।